ನಮಸ್ತೆ ಗೆಳೆಯರೆ, ನಿಮ್ಮನ್ನು ಮತ್ತೊಂದು ಮಗದೊಂದು ಫಾರೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಲು ಕರೆದುಕೊಂಡು ಹೋಗ್ತಿದ್ದೀನಿ. ಇದು ಕರ್ನಾಟಕದ ಅತಿ ದೊಡ್ಡ ಟೈಗರ್ ರಿಸರ್ವ್ ಫಾರೆಸ್ಟ್. ಇದು ಮುಳ್ಳಯ್ಯನಗಿರಿ, ಇದು ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ಇದು ನಾವು ನೋಡಿದ್ದಲ್ಲಿ ತುಂಬ ಅತಿ ದೊಡ್ಡ ಎಕ್ಸ್ಪೀರಿಯೆನ್ಸು ಫಾರೆಸ್ಟಲ್ಲಿ. ಮತ್ತು ಇಲ್ಲಿ ನೋಡೋದಕ್ಕೆ ಲೋಕಲ್ ಪ್ರಾಣಿಗಳಂದರೆ ಕಡ, ಈ ಥರ ನವಿಲು, ಸಣ್ಣ ಪುಟ್ಟ ಪ್ರಾಣಿ ನಿಮ್ಗೆ ಸಿಗ್ತಾ ಇರುತ್ತೆ ನೋಡೋದಕ್ಕೆ. ಅದೇ ಇದು ಫಾರೆಸ್ಟ್ ಮಧ್ಯದಲ್ಲಿ ಒಂದು ಫಾಲ್ಸ್ ಇದೆ, ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಫಾಲ್ಸ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಆಲ್ರೆಡಿ ಕೂಡ ಇವರು ಡಾಕ್ಟರ್ ಪ್ರೋ ಒಂದು ಸತಿ ವಿಸಿಟ್ ಕೂಡ ಮಾಡಿದ್ದಾರೆ. ಸೊ ನಾವು ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ. ಅದೇ ಇದು ಸೂಪರ್ ಎಕ್ಸ್ಪೀರಿಯೆನ್ಸ್ ಪ್ಲೇಸು, ಎಲ್ಲ ಒಂದು ಸತಿ ನೋಡಲೇಬೇಕಾಗಿರೋದು. ಏನಂದರೆ ತುಂಬ ಚೆನ್ನಾಗಿದೆ. ಸೊ ಫ್ಯಾಮಿಲಿ, ಫ್ರೆಂಡ್ಸು, ಎಲ್ಲರ ಜೊತೆ ನೋಡೋದಕ್ಕೆ ಒಂದು ಎಕ್ಸ್ಪೀರಿಯೆನ್ಸು. ಮತ್ತು ಇದು ಲೋಕಲ್ ಗಾಡಿಗಳು ಎಂಟ್ರಿ ಬಿಡೋದಿಲ್ಲ, ಅವ್ರದ್ದೇ ಓನ್ ವೆಹಿಕಲ್ಸ್ ಇರುತ್ತೆ, ಗೌರ್ಮೆಂಟ್ ವೆಹಿಕಲ್ಸು, ಅದರಲ್ಲಿ ಮಾತ್ರ ಹೋಗ್ಬೇಕಾಗತ್ತೆ. ಸೊ ಎಲ್ಲರಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಮಖ ನೋಡಿ ಪಾಪ. ನಾವೆಲ್ಲ ಒಂದೇ ಕೆಲಸ ಮಾಡ್ತಾ ಇರೋದು. ಸೊ ಒಂದಿನ ವೀಕೆಂಡ್ ಅಲ್ಲಿ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗಾಗಿ ಎಲ್ಲ ಟ್ರಿಪ್ಗೆ ಅಂತ ಹೊರಟಿದ್ದೀವಿ. ಸೊ ಮಸ್ತ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ನಾವಂತೂ ಅದೊಂಥರ ಪುಷ್ಪರಾಜ್ ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಫಾರೆಸ್ಟು ಬರೀ ಗಾಡಿ ಶೇಕ್ ಆಗ್ತಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಪುಷ್ಪರಾಜ್ ತಗ್ಗೆದಲೆ ಮೀನ್ ಪುಷ್ಪರಾಜ ಆಂಟಿ ರಾಜ. ಇತ್ತೀಚಿನ ನಮ್ಮ ಹುಡುಗರಿಗೆ ಸ್ವಲ್ಪ ಜೋಶ್ ಬಂದಿದೆ. ಸೊ ಎಲ್ಲರ ಮಕ್ಕದಲ್ಲೂ ನಕ್ಕು ಕಾಣಿಸ್ತಿದೆ. ಇನ್ನೇನು ಹತ್ರ ಬಂತು, ಇಳ್ಕೊಂಡು ನಾವು ಇನ್ನೇನು ಫಾರೆಸ್ಟ್ ಒಳಗಡೆ ಹೋಗ್ತೀವಿ. ಅದು ಒಂದೂವರೆ ಕಿಲೋಮೀಟ್ರ್ ಬರುತ್ತೆ. ಸೊ ಅದಂತೂ ಮಸ್ತ್ ಎಕ್ಸ್ಪೀರಿಯೆನ್ಸು. ಆ ಫಾರೆಸ್ಟ್ ಮಧ್ಯದಲ್ಲಿ ಒಂದು ಇದು ನಾವು ಜನಗಳು ಓಡಾಡೋಕ್ಕೆ ಅಂತ ಒಂದು ಬ್ರಿಡ್ಜ್ ಮಾಡಿದ್ದು, ಅದು ಬಿಟ್ಟು ಸಪ್ರೇಟಾಗಿ ನಾವು ಹೋಗ್ತಾ ಇದ್ದೀವಿ. ಫಾಲ್ಸ್ ಮಾತ್ರ ಸೂಪರ್ ಆಗಿದೆ ಬ್ರ. ಹೀಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಜೆಲ್ಲ ಆಡಿಕೊಂಡು, ತುಂಬ ಬಂಡೆಗಳಿತ್ತು, ಈಜಾಡೋಕೆ ಕಷ್ಟ, ಅದೇ ಸ್ನಾನ ಮಾಡ್ಬೋದು ಫಾಲ್ಸಲ್ಲಿ. ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ನೈಸ್, ಸೂಪರ್. ಬಾಯ್. ಹಲಸಿನ ಮರದಲ್ಲಿ, ಕಾಡು ಹಲಸಿನ ಮರ, ಹಲಸಿನಿದೆ ಕಾಡಲ್ಲಿ. ಇಲ್ಲಿ ನಾವು ಹೋಗಿದ್ದು ಒಂಥರ ಚಾರ್ಲಿ ಮೂವಿ ಟೈಮು. ಅದು ಆಗಲೇ 2 ವರ್ಷ ಆಯಿತು, ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಟೇಕ್ ಕೇರ್, ಬಾಯ್. ಸೊ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.